ಎಸ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಒಂದೇ ಒಂದು ಯುದ್ಧದಿಂದ ಎಲ್ಲಾ ಕಡೆನೂ ಕೂಡ ಸಿಲಿಂಡರ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಸಿಲಿಂಡರ್ ಸಮಸ್ಯೆ ಅಧಿಕಾರಿಗಳ ಜೊತೆ ಸಚಿವ ಕೆಎಚ್ ಮುನಿಯಪ್ಪ ಇದೀಗ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಚ್ಪಿಸಿ, ಐಒಸಿ, ಜಿಎಐಎಲ್, ಬಿಪಿಸಿ ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ವಸಂತನಗರದ ಆಹಾರ ಇಲಾಖೆ ಕಚೇರಿಯಲ್ಲಿ ಮೀಟಿಂಗ್ ಆಗುತ್ತೆ. ಬಳಿಕ ಸಂಜೆ 4 ಗಂಟೆಗೆ ಸಿಎಸ್ ನೇತೃತ್ವದಲ್ಲಿ ಕೂಡ ಸಭೆಯನ್ನ ಮಾಡಲಾಗುತ್ತೆ. ಸಿಲಿಂಡರ್ ಸಮಸ್ಯೆ ಅಧಿಕಾರಿಗಳ ಜೊತೆ ಸಚಿವ ಮುನಿಯಪ್ಪ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಜಾಸ್ತಿ ಆಗ್ತಾ ಇತ್ತು ಸಿಲಿಂಡರ್ ಅಭಾವ. ಹಾಗಾಗಿ ಎಚ್ಪಿಸಿ, ಐಒಸಿ, ಜಿಎಐಎಲ್, ಬಿಪಿಸಿ ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ವಸಂತನಗರದ ಆಹಾರ ಇಲಾಖೆ ಕಚೇರಿಯಲ್ಲಿ ಮೀಟಿಂಗ್ ಆಗುತ್ತೆ. ಬಳಿಕ ಸಂಜೆ 4 ಗಂಟೆಗೆ ಸಿಎಸ್ ನೇತೃತ್ವದಲ್ಲಿ ಕೂಡ ಸಭೆ ಆಗುವಂಥದ್ದು. ಸಿಎಸ್ ಶಾಲಿನಿ, ರಜನೀಶ್, ಅನಿಲ ಕಂಪನಿಗಳ ಜೊತೆ ಕೂಡ ಸಂಜೆ 4 ಗಂಟೆಗೆ ಸಭೆಯನ್ನ ಮಾಡಲಾಗುತ್ತೆ. ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನ ದಾಟಿ 2 ಹಡಗುಗಳು ಕೂಡ ಬರ್ತಾ ಇವೆ. ಇಂದು ಶಿವಾಲಿಕ್ ಆಗಮನ ಆಗುತ್ತೆ. ನಾಳೆ ನಂದಾದೇವಿ ಹಡಗು ಕೂಡ ಎಂಟ್ರಿಯನ್ನ ಕೊಡುತ್ತೆ. ಹೀಗಾಗಿ ಇಂದಿನ ಸಭೆಯಲ್ಲಿ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆ ಹೆಚ್ಚಿನದಾಗಿದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಹೇಳಿದ್ರು ಮೀಟಿಂಗ್ ಆಗುತ್ತೆ ಅಂತ. ಸಿಲಿಂಡರ್ ಪೂರೈಕೆ ಹಾಗೂ ಲಭ್ಯತೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. 1 ವಾರದವರೆಗೂ ಕೂಡ ಈ ಬಿಕ್ಕಟ್ಟು ಮುಂದುವರೆದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಇನ್ನು ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗುತ್ತೆ. ಮೊನ್ನೆ ಗೃಹ ಬಳಕೆ ಸಿಲಿಂಡರ್ 4 ಲಕ್ಷದಷ್ಟು ಪೂರೈಕೆ ಕೂಡ ಆಗಿದೆ. ಹಂತ ಹಂತವಾಗಿ ಸಿಲಿಂಡರ್ಗಳ ಪೂರೈಕೆಯನ್ನ ಮಾಡಲಾಗುತ್ತೆ. ಸಭೆಯಲ್ಲಿ ಸಚಿವರಿಗೆ ಮಾಹಿತಿಯನ್ನ ಕೂಡ ಕೊಡ್ತಾರೆ ಅಧಿಕಾರಿಗಳು. ಈಗ ಆಲ್ರೆಡಿ ಕೆಲವೊಂದಷ್ಟು ಜಾಗಗಳಲ್ಲಿ ಸಿಲಿಂಡರ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮೇನ್ ಆಗಿ ಹೋಟೆಲ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ದೇವಸ್ಥಾನಗಳಲ್ಲಿ ಇಲ್ಲೆಲ್ಲಾ ಕಡೆನೂ ಕೂಡ ಸಿಲಿಂಡರ್ ಅಭಾವ ಜಾಸ್ತಿ ಇದೆ. ತೈಲ ಟ್ಯಾಂಕರ್ಗಳು ಎಷ್ಟು ಬರ್ತಾ ಇದೆ, ಸದ್ಯಕ್ಕೆ ಎಷ್ಟು ಸಿಲಿಂಡರ್ಗಳು ಲಭ್ಯವಾಗಿವೆ, ಸದ್ಯಕ್ಕೆ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬಹುದಾ ಅಥವಾ ಮಾಡೋದಿಕ್ಕಾಗೋದಿಲ್ವಾ? ಹೋಟೆಲ್, ಬಸ್ ನಿಲ್ದಾಣದ ಹೋಟೆಲ್ಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಎಲ್ಪಿಜಿ ಆಟೋ ಹೊಂದಿರುವಂತಹ ಚಾಲಕರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಇನ್ನು ನಗರದಲ್ಲಿ ಎಷ್ಟು ಹೋಟೆಲ್ಗಳು ಬಂದ್ ಆಗಿದ್ದಾವೆ, ಅಧಿಕಾರಿಗಳಿಂದ ಎಲ್ಲಾ ಕುರಿತಾಗಿ ಕೆಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಈಗ ಆಲ್ರೆಡಿ ಹಲವು ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಜೊತೆಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಾಗಿದೆ. ಯಾಕಂತ ಅಂದ್ರೆ ಜೀವನೋಪಾಯಕ್ಕಾಗಿ ಆಟೋವನ್ನೇ ನಂಬ್ಕೊಂಡಿದ್ರು. ಆದ್ರೆ ಗ್ಯಾಸ್ ಇಂದ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಸಮಸ್ಯೆ ಕುರಿತಾಗೂ ಕೂಡ ಚರ್ಚೆ ಆಗುತ್ತೆ. ಜೊತೆಯಲ್ಲಿ ಬೆಂಗಳೂರಿನಲ್ಲಂತೂ ಕೂಡ ಅತಿರೇಕ ಆಗಿತ್ತು. ದೊಡ್ಡ ದೊಡ್ಡ ಹೋಟೆಲ್ಗಳು ಬಂದ್ ಆಗಿತ್ತು. ಹಾಗಾಗಿ ಆ ಹೋಟೆಲ್ಗಳು ಎಷ್ಟು ಮುಚ್ಚಿವೆ, ಎಷ್ಟು ಕ್ಲೋಸ್ ಆಗಿದೆ, ಪ್ರತಿಯೊಂದರ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳುವಂಥದ್ದು. ಜೊತೆಯಲ್ಲಿ ಏನೆಲ್ಲ ಮಾಡಬಹುದು, ಇಫ್ ಇನ್ ಕೇಸ್ ಯುದ್ಧ ಏನಾದ್ರೂ ಇನ್ನೂ ಮುಂದುವರಿತು ಅಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಪರ್ಯಾಯವಾಗಿ ಯಾವ ಮಾರ್ಗಸೂಚಿಯನ್ನ ಅವಲಂಬಿಸಬಹುದು, ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂದರ್ಭದಲ್ಲೂ ಕೂಡ ಆಟೋ ಚಾಲಕರ ಸಮಸ್ಯೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕೆಎಚ್ ಮುನಿಯಪ್ಪ ಅವರು ಪಡೆದುಕೊಳ್ತಾರೆ. ತೈಲ ಟ್ಯಾಂಕರ್ಗಳು ಎಷ್ಟು ಬರ್ತಾ ಇದೆ, ಜೊತೆಯಲ್ಲಿ ಅದು ಎಷ್ಟು ದಿನಕ್ಕಾಗತ್ತೆ, ಇವಾಗ ಏನ್ ಶಿವಾಲಿಕ್ ಬರ್ತಾ ಇರ್ಬೋದು, ನಾಳೆ ನಂದಾದೇವಿ ಹಡಗು ಬರ್ತಾ ಇದೆ, ಎರಡೂ ಕೂಡ ಬರ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಎಷ್ಟು ದಿನಕ್ಕಾಗುತ್ತೆ, ಅದು ಈ ಸಮಸ್ಯೆ ಇನ್ನೂ ಕೂಡ ಎಷ್ಟು ದಿನ ಇರುತ್ತೆ, ಜಾಸ್ತಿ ದಿನ ಮುಂದುವರೆದೆ, ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಕೊಳ್ಬಹುದು, ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಬಹುದಾ ಅಥವಾ ಮಾಡಬಾರ್ದಾ? ಸದ್ಯದ ಮಟ್ಟಿಗಂತೂ ವಾಣಿಜ್ಯ ಸಿಲಿಂಡರ್ ಬಳಕೆ ಆಗ್ತಾ ಇಲ್ಲ. ಯಾಕಂತ ಅಂದ್ರೆ ಅಭಾವ ಜಾಸ್ತಿ ಆಗಿದೆ. ಏನೋ ಗೃಹ ಬಳಕೆದು ಸ್ವಲ್ಪ ಮಟ್ಟಿಗೆ ಸಿಗ್ತಾ ಇದೆ, ಕೆಲವೊಂದು ಕಡೆ ಸಿಗ್ತಾ ಇಲ್ಲ, ಬುಕಿಂಗ್ ಆಗ್ತಾ ಇಲ್ಲವಂತ ಸಮಸ್ಯೆಗಳನ್ನ ಜನರು ಕೂಡ ಹೇಳ್ಕೊಳ್ತಿದ್ದಾರೆ. ಆದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಂಪೂರ್ಣವಾಗಿ ಸ್ಥಗಿತ ಆಗ್ತಾ ಇರುವಂತದ್ದು. ಹಾಗಾಗಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಇನ್ನು ಕೆಲವೊಂದ್ ಕಡೆ ಸೌದೆ ಮೊರೆ ಹೋಗಿದ್ದಾರೆ. ಎಷ್ಟು ದಿನ ಸೌದೆ ಮೊರೆ ಹೋಗ್ಲಿಕ್ಕೆ ಸಾಧ್ಯ? ಅದು ಕೂಡ ಟನ್ಗೆ 5,000 ರೂಪಾಯಿ ಆಗಿದೆ. ಸ್ಟಾಕ್ ಇಟ್ಕೊಂಡಿದ್ದಾರೆ ಕೆಲವೊಂದಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳು. ಆದ್ರೆ ಎಲ್ಲರೂ ಕೂಡ ಅದನ್ನೇ ಪರ್ಯಾಯವಾಗಿ ಅವಲಂಬಿಸೋದಕ್ಕಾಗೋದಿಲ್ಲ. ಸಿಲಿಂಡರ್ಗಳು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ತುಂಬಾ ಜನ ಬಂದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅಡುಗೆ
ಒಲೆಯನ್ನ ಹಾಕ್ಬಿಟ್ಟು ಸೌದೆಯನ್ನ ಹಾಕ್ಬಿಟ್ಟು ಅವ್ರಿಗೆಲ್ಲ ಅಡುಗೆ ಮಾಡಿಕೊಡೋದಿಕ್ಕಾಗಲ್ಲ. ಯಾಕಂತ ಅಂದರೆ ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಒಲೆಯನ್ನ ಹಾಕ್ತಂಥ ಸಂದರ್ಭದಲ್ಲಿ ಗ್ಯಾಸ್ ಸಮಯವನ್ನು ಕಡಿಮೆ ತೆಗೆದುಕೊಳ್ತಾ ಇತ್ತು. ಹಾಗಾಗಿ ಎಷ್ಟು ಜನ ಬಂದರೂ ಮಾಡಿಕೊಟ್ರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಬಹುದಿತ್ತು. ಆದರೆ ಈಗ ಸಿಲಿಂಡರಿಂದ ಎಲ್ಲವೂ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮುನಿಯಪ್ಪ ಅವರು ಇಂದು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಜೊತೆಯಲ್ಲಿ ರಾಜ್ಯದ ಜನರಿಗೆ ಸಿಹಿ ಸುದ್ದಿ ಏನಾದರೂ ಸಿಗುತ್ತಾ ಇದರಿಂದ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಸಿಲಿಂಡರ್ ಅಭಾವ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಬಿಡಿ ಒಲೆಯನ್ನ ಹಾಕೊಂಡು ಅವರು ತಮ್ಮ ಜೀವನವನ್ನು ಮಾಡ್ಕೊಳ್ತಿದ್ದಾರೆ, ಯಾವ ಸಮಸ್ಯೆನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬೆಂಗಳೂರಂಥ ನಗರ ಪ್ರದೇಶದಲ್ಲಿ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಇಲ್ದಲೇ ಇದ್ರೆ ಜೀವನ ನಡೆಸೋದೇ ಕಷ್ಟ ಆಗಿದೆ. ಎಲ್ಲವೂ ಕೂಡ ಇನ್ ಟೈಮ್ಗೆ ಆಗಬೇಕು, ಸಮಯ ಅನ್ನೋದು ತುಂಬಾ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿರೋರ್ಗೆ. ಅದೆಲ್ಲವನ್ನ ಗಮನಿಸಿದ್ರೆ ಸಿಲಿಂಡರ್ ಬೇಕೇ ಬೇಕಾಗತ್ತೆ. ಹಾಗಾಗಿ KH ಮುನಿಯಪ್ಪ ಅವರು ಇಂದು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಕೂಡ ಜಾಸ್ತಿ ಆಗಿರುವಂಥದ್ದು. ಜೊತೆಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಯಾರಿಗೂ ಹೇಳ್ಕೊಡೋದಕ್ಕಾಗ್ತಾ ಇಲ್ಲ, ಬಿಡೋದಕ್ಕಾಗ್ತಾ ಇಲ್ಲ. ಒಂದ್ ಕಡೆನಲ್ಲಿ ದರ ಜಾಸ್ತಿ ಆಗಿದೆ, ಗ್ಯಾಸ್ ದರ. ಅದನ್ನು ಹೋಗಿ ಅವರು ಕ್ಯೂ ನಿಂತ್ಕೊಂಡ್ರು ಕೂಡ ಇನ್ನೊಂದು ಕಡೆನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗೆ ಬಾಡಿಗೆಗೆ ಯಾರು ಬರ್ತಾ ಇಲ್ಲ, ಬುಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರಂತೂ ಬೇಡವೇ ಬೇಡ ಅಂತ ಅಂತಿದ್ದಾರೆ, ಹೊರಗಡೆ ಯಾರು ಕೂಡ ಹೋಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಜೀವನವನ್ನ ನಡೆಸೋದು. ಮುಂದೆ ಹೇಗಪ್ಪ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಬೀದಿ ಬದಿನಲ್ಲಿ ಯಾರೆಲ್ಲ ಹೋಟೆಲ್ಗಳನ್ನ ಹಾಕೊಂಡಿದ್ರು, ಚಿಕ್ಕ ಪುಟ್ಟ ಹೋಟೆಲ್ಗಳನ್ನ ಹಾಕೊಂಡು ನಡೆಸ್ತಾ ಇದ್ರು, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಹಾಗಾಗಿ ಅವರು ಕೂಡ ಒಂದು ಮನವಿಯನ್ನ ಇಟ್ಟಿದ್ದಾರೆ. ಮತ್ತೊಂದು ಕಡೆನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ನ ಬಳಸ್ತಾ ಇದ್ರು, ಅಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಕುರಿತಾಗಿ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ. ಯಾಕಂತ ಅಂದ್ರೆ ಗ್ಯಾಸ್ ಅಭಾವ ಜಾಸ್ತಿ ಆಗಿದೆ, ಸೌದೆ ಎಲ್ಲಾ ಕಡೆ ಹಾಕೋದಿಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆನಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಗ್ಯಾಸ್ ಸಮಸ್ಯೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ನಮ್ಗೊಂಚೂರು ರಿಲೀಫ್ ಆಗೋ ರೀತಿನಲ್ಲಿ ಬಿಲ್ನಲ್ಲಿ ಆ ಕಡೆ ಈ ಕಡೆ ಮಾಡ್ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಹೋಟೆಲ್ ಮಾಲೀಕರು. ಈ ಎಲ್ಲ ಆಯಾಮಗಳನ್ನ KH ಮುನಿಯಪ್ಪ ಅವರು ಚರ್ಚೆ ಮಾಡುವಂಥದ್ದು, ಜೊತೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಎಷ್ಟು ಹೋಟೆಲ್ಗಳು ಬಂದಾಗಿದೆ, ಏನೆಲ್ಲ ಮಾಡಬಹುದು ಅನ್ನುವ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಚಾಲಕರ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಇನ್ನು ತೈಲ ಟ್ಯಾಂಕರ್ಗಳು ಕೂಡ ಬರ್ತಾ ಇದೆ, ಆ ವಿಚಾರಕ್ಕೂ ಕೂಡ ಚರ್ಚೆ ಆಗುವಂಥದ್ದು. ಹೋಟೆಲ್ ಮಾಲೀಕರಿಗೆ ಮತ್ತೆ ಶಾಕ್ ಎದುರಾಗ್ತಾ ಇದೆ ಇದೀಗ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ. ಆದ್ಯತೆ ಮೇರೆಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ. ಸಚಿವ KH ಮುನಿಯಪ್ಪ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಹಿ ಸುದ್ದಿ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಇದೀಗ ಶಾಕಿಂಗ್ ಸುದ್ದಿ ಸಿಗ್ತಾ ಇರುವಂತದ್ದು ಹೋಟೆಲ್ ಮಾಲೀಕರಿಗೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ KH ಮುನಿಯಪ್ಪ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಕ್ ಎದುರಾಗ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ಆದ್ಯತೆ ಮೇರೆಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನ ಮಾಡಲಾಗುತ್ತೆ. ಸಚಿವ KH ಮುನಿಯಪ್ಪ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೀಟಿಂಗ್ ಅನ್ನ ಮಾಡ್ತಾ ಇದ್ರು, ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶಾಕಿಂಗ್ ಹೇಳಿಕೆಯನ್ನ ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ವಾರ ಸಮಸ್ಯೆ ಬಗೆಹರಿಸುವ ಸಾಧ್ಯತೆ ಇದೆ, ಆದ್ರೆ ಸದ್ಯದ ಮಟ್ಟಿಗಂತೂ ಇಲ್ಲ. ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು KH ಮುನಿಯಪ್ಪ. ಹೋಟೆಲ್ ಮಾಲೀಕರಿಗೆ ಇದು ಆಘಾತದ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ. ಇನ್ನ ಕೆಲವೊಂದಷ್ಟು ಕಡೆನಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನ ಕೂಡ ಕ್ಲೋಸ್ ಮಾಡಲಾಗಿತ್ತು. ಆದ್ರೆ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಪೂರೈಕೆಯನ್ನ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾವ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಕೂಡ ಕೊಡೋದಿಕ್ಕಾಗೋದಿಲ್ಲ, ಪೂರೈಕೆ ಆಗಲ್ಲ ಅಂತ KH ಮುನಿಯಪ್ಪ ಅವರು ಇದೀಗ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ಯತೆ ಮೇರೆಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯನ್ನ ಮಾಡಲಾಗುತ್ತೆ. KH ಮುನಿಯಪ್ಪ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಮುಖಾಂತರ. ಈ ವಾರದ ಕೊನೆವರೆಗೂ ಕೂಡ ಸಮಸ್ಯೆ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ವಾರ ಇದೇ ರೀತಿಯಾದಂತಹ ಸಮಸ್ಯೆಯಲ್ಲಿ ಬಳಲಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. KH ಮುನಿಯಪ್ಪ ಅವರು ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಗ್ಯಾಸ್ ಪೂರೈಕೆ ಆಗೋದಿಲ್ಲ, ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಅವ್ರಿಗೆ ಅವ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಆದ್ರೆ
ಹೋಟೆಲ್ ಮಾಲೀಕರಿಗೆ ಹೊಡೆತ ಬೀಳ್ತಾ ಇದೆ. KH ಮುನಿಯಪ್ಪ ಅವರು ಶಾಕಿಂಗ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ರು. ಯಾಕಂತ ಅಂದ್ರೆ ಶಿವಾಲಿಕ್ ಬರ್ತಾ ಇದೆ, ನಂದಾದೇವಿ ನಾಳೆ ಬರುತ್ತೆ ಹಡಗು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರ್ಬೋದಪ್ಪ, ಇಂದು ಮೀಟಿಂಗ್ ಬೇರೆ ನಡೀತಾ ಇದೆ, ಹಾಗಾಗಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇದೀಗ KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಹೇಳಿಕೆ ಮೇರೆಗೆ ಸದ್ಯಕ್ಕಂತೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಮಾತ್ರ ಸಿಲಿಂಡರ್ ಪೂರೈಕೆ ಆಗುತ್ತೆ. ಯಾಕಂತ ಅಂದ್ರೆ ಸರಿಸುಮಾರು 500ರಿಂದ 600 ಜನ ಊಟ ಮಾಡ್ತಾ ಇದ್ರು. ಅದನ್ನ ಅಭಿವೃದ್ಧಿ ಪಡಿಸಿದ್ದೇ ಮಧ್ಯಮ ವರ್ಗದವರು ಇರ್ತಾರೆ, ಬಡವರು ಇರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವರೆಲ್ಲರಿಗೂ ಕೂಡ ನೆರವಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಲಾಗಿತ್ತು. ಇದೀಗ ಅವರೆಲ್ಲರಿಗೂ ಕೂಡ ಸಹಾಯವನ್ನ ಮಾಡೋದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ಗೆ ಮಾತ್ರ ಇದೀಗ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾವ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗೋದಿಲ್ಲ ಅಂತ KH ಮುನಿಯಪ್ಪ ಅವರು ಹೇಳಿರುವಂತದ್ದು. ಇನ್ನೂ ಒಂದು ವಾರ ಅದೇ ರೀತಿಯಾಗಿ ಬೀಗವನ್ನ ಜಡಿದುಕೊಂಡು ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ತದನಂತರ ಮುಂದಿನ ವಾರ ಈ ಸಮಸ್ಯೆಯನ್ನ ಬಗೆಹರಿಸುವಂತಹ ಸಾಧ್ಯತೆ ಇರುವಂತದ್ದು ಅಂತ KH ಮುನಿಯಪ್ಪ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಂದು ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿರುವಂತದ್ದು.